ಚಳಿಗಾಲದಲ್ಲಿ ಬಟಾಣಿ ಸೀಸನ್ ಇರುವಾಗ ಇನ್ನೇನು ಸೀಸನ್ ಮುಗಿತಾ ಇದೆ ಅನ್ನೋ ಟೈಮಲ್ಲಿ ಒಂದು 2-3 kg ಅಷ್ಟು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತೊಗೊಂಬಿಟ್ಟು ಬಟಾಣಿನ ಬಿಡಿಸ್ಬಿಟ್ಟು ಫ್ರೀಝರಲ್ಲಿ ಜಿಪ್ಲಾಕ್ ಕವರಲ್ಲೋ ಅಥವಾ ಯಾವುದ್ರಲ್ಲನ ಸ್ಟೋರ್ ಮಾಡಿಟ್ಕೊಳ್ಳಿ ಆಯಿತಾ. ಅದು ನಿಮಗೆ ಇನ್ನೂ 3-4 ತಿಂಗಳು ಆರಾಮಾಗಿ ಬಂದುಬಿಡತ್ತೆ. ಇವಾಗೆಲ್ಲ ಫ್ರೋಝನ್ ಬಟಾಣಿ, ಫ್ರೋಝನ್ ಗ್ರೀನ್ ಪೀಸ್ ಅಂತೆಲ್ಲ ಸಿಗುತ್ತಲ್ವಾ, ಅದು ಇನ್ನೇನು ಮಾಡಿರ್ತಾರೆ, ಇದೇ ಕೆಲಸನೇ ಅವರು ಮಾಡಿರ್ತಾರೆ. ಅಲ್ಲೆಲ್ಲೋ ದುಡ್ಡು ಕೊಟ್ಬಿಟ್ಟು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಬದಲಿಗೆ ನಾವು ಸೀಸನಲ್ಲಿ ಕಮ್ಮಿ ದುಡ್ಡಿಗೆ ಸಿಗೋವಾಗಲೇ ಈ ಥರ ಸ್ಟೋರ್ ಮಾಡಿಡೋದ್ರಿಂದ ನಮಗೆ ಯೂಸ್ ಆಗುತ್ತೆ. ಇವತ್ತು ಬಟಾಣಿ ಬಳಸಿ ಮತ್ತು ಕ್ಯಾಪ್ಸಿಕಮ್ ಬಳಸಿ ಒಂದು ಚಿತ್ರಾನ್ನ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಂಬಿಟ್ಟು ಒಂಚೂರು ಅದು ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಳೋದು. ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕೋದು. ನಾನು ಇಲ್ಲಿ ಒಂದೇ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ದೊಡ್ಡ ಕ್ಯಾಪ್ಸಿಕಮ್ ಇತ್ತು, ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇಷ್ಟು ಚಿತ್ರಾನ್ನ ಮಾಡೋದ್ರಿಂದ ನಿಮಗೆ ಒಂದು 4 ಜನ ಇರೋ ಮನೆಯಲ್ಲಿ ಆರಾಮಾಗಿ ಒಂದು ಹೊತ್ತಿಗೆ ಖಾಲಿ ಆಗಿಬಿಡುತ್ತೆ. ಸಾಸಿವೆ ಎಲ್ಲ ಚಟಪಟ ಅನ್ನಲಿ. ಅದಾದಮೇಲಿಂದ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕು, ಎಷ್ಟು ನೀವು ತಿಂತೀರಾ ನೋಡಿಕೊಂಡು ಅದ್ರ ಪ್ರಕಾರ ಹಾಕ್ಕೊಳ್ಳಿ. ನಾನಿಲ್ಲೊಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಖಾರದ ಹಸಿಮೆಣಸಿನ್ಕಾಯಿ ಆಗಿರೋದ್ರಿಂದ 4 ಸಾಕಾಗುತ್ತೆ. ಸ್ವಲ್ಪ ಇದೆಲ್ಲ ಫ್ರೈ ಆದಮೇಲಿಂದ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಫ್ರೈ ಆದಮೇಲಿಂದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಯಾಕಂದರೆ ಮೆಣಸಿನ್ಕಾಯಿ ತುಂಬ ಬೇಗ ಸೀದ್ಬಿಡುತ್ತೆ. ಆಮೇಲೆ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ಮು ಬಟಾಣಿ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿದ್ರೆ ಒಂದು ಹೊತ್ತಲ್ಲಿ ಖಾಲಿ ಆಗೋದಿರಲಿ, ಇನ್ನೂ ನಂಗೆ ಉಳಿಲೇ ಇಲ್ವಾ ಅನ್ನೋ ಥರ ಖಾಲಿ ಆಗಿಬಿಡತ್ತೆ, ಅಷ್ಟು ಚೆನ್ನಾಗಿರುತ್ತೆ ಅದು. ಕ್ಯಾಪ್ಸಿಕಮ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಚೆನ್ನಾಗಿ ಅದನ್ನು ಬಾಡಿಸ್ತಾ ಇದ್ದೀನಿ. ಬಟಾಣಿ ಏನಪ್ಪ ಅಂತಂದರೆ, ನೀವು ಬಟಾಣಿನ ಬೇಯಿಸಿಟ್ಕೊಂಡ್ಬಿಡ್ಬೇಕು. ಹಸಿ ಬಟಾಣಿ ಆದ್ರೂ ಒಗ್ಗರಣೆಯಲ್ಲಿ ಅಷ್ಟು ಚೆನ್ನಾಗಿ ಬೇಯಲ್ಲ, ಸ್ವಲ್ಪ ಹೊತ್ತು ಆಚೆನೇ ಬೇಯಿಸಿದ್ರೂ ಆಗುತ್ತೆ. ಆಮೇಲೆ 1 ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ, ಸಣ್ಣ ಸ್ಪೂನ್ ಬಳಸ್ತೀನಿ, ಅದರಲ್ಲಿ 1 ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. ಅವಾಗವಾಗ ಕೈ ಆಡಿಸ್ಕೊಂಡು ಚೆನ್ನಾಗಿ ಫ್ರೈ ಆಗೋ ಹಾಗೆ ಫ್ರೈ ಮಾಡಬೇಕು. ಕ್ಯಾಪ್ಸಿಕಮ್ ಹಸಿನೂ ಚಿತ್ರಾನ್ನದಲ್ಲಿ ಚೆನ್ನಾಗಿರಲ್ಲ. ಮತ್ತು ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಬೇಕು. ಒಂದು 5-6 ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸಿದ್ದೀನಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು, ಕಲರ್ ಸ್ವಲ್ಪ ಬೆಂದಂಗೆ ಆಗಬೇಕು. ನಿಮಗೆ ಅಕಸ್ಮಾತ್ ಗೊತ್ತಾಗಲ್ಲ ಅನ್ನೋದಾದರೆ ಕೈಯಲ್ಲಿ ಸ್ವಲ್ಪ ಮೆತ್ತಗಾಗಿದೆಯಾ ಅಂತ ಮುಟ್ಬಿಟ್ಟು ಹಿಚಕ್ಬಿಟ್ಟು ನೋಡ್ಬೋದು. ನೋಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸಿಟ್ಟಿರೋಂಥ ಬಟಾಣಿ ನೀರೆಲ್ಲ ತೆಗೆದಿದ್ದೀನಿ. ಬಟಾಣಿ ಬೇಯುವಾಗ ನಾನೇನು ಎಕ್ಸ್ಟ್ರಾ ಉಪ್ಪು ಹಾಕಿಲ್ಲ. ಬಟಾಣಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಎಣ್ಣೆ ಜೊತೆಯಲ್ಲಿ ಬಟಾಣಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ, ಆವಾಗ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿ ಆಗುತ್ತೆ. ಸ್ವಲ್ಪ ಹೊತ್ತು ಬೇಯಲಿ, ಮುಚ್ಚಿಟ್ಬಿಟ್ಟು ಬೇಯಿಸೋಣ. ಅಡುಗೆ ಮಾಡುವಾಗ ಮುಚ್ಚಿಟ್ಬಿಟ್ಟು ಬೇಯಿಸೋದ್ರಿಂದ ಗ್ಯಾಸು ಜಾಸ್ತಿ ಖರ್ಚಾಗಲ್ಲ, ಆಮೇಲೆ ನಮಗೆ ತರಕಾರಿಗಳು ಚೆನ್ನಾಗಿ ಬೇಯುತ್ತೆ. ನೋಡಿ, ಸ್ವಲ್ಪ ಹೊತ್ತು ಫ್ರೈ ಆಗಿದೆ ಎಣ್ಣೆನಲ್ಲೇ. ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ. ಮುಂಚೆನೇ ಉಪ್ಪು ಹಾಕಿದ್ರೆ ಕೆಲವು ಸತಿ ಬಟಾಣಿ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ, ಹಾಗಾಗಿ ಬೆಂದು ಒಗ್ಗರಣೆನಲ್ಲೂ ಸ್ವಲ್ಪ ಹೊತ್ತು ಬಾಡಿಸಿದ ಮೇಲೆ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಹೀರ್ಕೊಳ್ಳುತ್ತೆ, ಏನು ಯೋಚನೆ ಮಾಡಬೇಕಾಗಿದ್ದಿಲ್ಲ. ಎಲ್ಲ ಕಲಿಸ್ಕೊಂಬಿಟ್ಟು ಕಾಯಿ ತುರಿ ಹಾಕ್ಕೊಳ್ಳೋದು. ಕಾಯಿ ತುರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಸ್ವಲ್ಪ ಅಂತಂದರೆ ಸ್ವಲ್ಪ ಹಾಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಅನ್ಕೋಬೋದು. ಎಲ್ಲ ಮತ್ತೆ ಕಲಿಸ್ಕೊಳ್ಳಿ. ಏನು ಅಂದರೆ ಒಗ್ಗರಣೆನಲ್ಲೇ ಸ್ವಲ್ಪ ಕಾಯಿ ತುರಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ಬೇಗ ಹಳಸಲ್ಲ. ನೀವು ಬೆಳಗ್ಗೆ ಮಾಡಿಬಿಟ್ಟು ಮಧ್ಯಾಹ್ನ ರಾತ್ರಿವರೆಗೂ ತಿಂತೀನಿ ಅಂತಂದ್ರೂ ಉಪಯೋಗಿಸ್ಬೇಕು, ಏನೂ ಆಗ್ದಲೇ ಚೆನ್ನಾಗಿರಬೇಕು ಅನ್ನೋದಾದರೆ ಕಾಯಿ ತುರಿನೂ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ಟಿಂಗ್ ಬೋರ್ಡ್ ಮೇಲೆ ಕಟ್ ಮಾಡುವಾಗ ಅದರಲ್ಲಿರೋ ಫ್ಲೇವರ್ ಎಲ್ಲ ಅದರಲ್ಲೇ ಹೋಗ್ಬಿಡತ್ತೆ. ಹಾಗಾಗಿ ಕತ್ರಿನಲ್ಲಿ ಈ ಥರ ಅಡುಗೆ ಮಾಡುವಾಗ ಕಟ್ ಮಾಡೋ ರೂಢಿ ಇದ್ದರೆ ಈ ಥರ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಡೋದು. ಆಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡ್ಕೋಬೇಕು. ಎಲ್ಲ ಕಲಿಸ್ಕೊಂಬಿಟ್ಟು ಕೊನೆಯಲ್ಲಿ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಎಷ್ಟು ಹುಳಿ ತಿಂತೀರಾ ಅನ್ನೋದ್ರ ಬೇಸಿಸ್ ಮೇಲೆ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋದು.
ನಾನು ಇಲ್ಲಿ ಒಂದು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣಲ್ಲಿ ಜಾಸ್ತಿ ರಸ ಇದೆ ಅಂತಂದರೆ ಅದನ್ನು ನೀವು ಅರ್ಧ ಬೇಕಾದರೆ ಅರ್ಧ ಹಿಂಡ್ಕೊಬೋದು, ಇಲ್ಲ ಹುಳಿ ಜಾಸ್ತಿ ತಿಂತೀವಿ ಅಂತಂದರೆ ಇನ್ನೂ ಜಾಸ್ತಿನೂ ಮಾಡ್ಕೊಬೋದು. ಉಪ್ಪು ಖಾರ ಅದ್ರ ಮೇಲೆ ಹುಳಿ ಎಷ್ಟು ಹಾಕಬೇಕು ಅನ್ನೋದನ್ನು ನೀವು ಆವಾಗ ಡಿಸೈಡ್ ಮಾಡ್ಕೋಬೋದು. ಒಲೆ ಹಚ್ಚಿರುವಾಗ ನಿಂಬೆಹಣ್ಣು ಹಿಂಡಕ್ಕೆ ಹೋಗಬೇಡಿ. ನಿಂಬೆಹಣ್ಣು ಹಾಕಿದರೆ ಬಿಸಿ ಇರುವಾಗ ಅಥವಾ ಒಲೆ ಆನ್ ಆಗಿರುವಾಗ ನಿಂಬೆಹಣ್ಣು ಹಾಕಿದ್ರೆ ಕಹಿ ಆಗಿಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಎಲ್ಲ ಮುಗಿದ ಮೇಲೆ ಹಾಕ್ಕೊಳ್ಳಿ. ಇವಾಗ ಚಿತ್ರಾನ್ನ ಕಲ್ಸೋಕ್ಕೆ ಅನ್ನ ತೋಡ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಚಿತ್ರಾನ್ನ ತಿನ್ನೋದ್ರಲ್ಲಿರೋ ಮಜಾ ಯಾವ ವರ್ಡ್ಸಲ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ತುಂಬ ರುಚಿಯಾಗಿರುತ್ತೆ. ನಮ್ಮಮ್ಮ ನಾವು ಪುಟ್ಟವರಿರುವಾಗೆಲ್ಲ ಚಿತ್ರಾನ್ನ ಮಾಡಿಬಿಟ್ಟು ಇನ್ನೇನು ಕಲಿಸ್ತಾ ಇದ್ದೀನಿ ಎಲ್ಲರೂ ತಟ್ಟೆ ತೊಗೊಳ್ಳಿ ಅಂತ ಹೇಳ್ಬಿಡೋರು. ಆವಾಗ ನಾವೆಲ್ಲ ತಟ್ಟೆ ತೊಗೊಂಡು ರೆಡಿ ಇದ್ದರೆ ಅವ್ರು ಕಲಿಸ್ಬಿಟ್ಟು ಹಿಂಗೆ ಕೊಡಬೇಕು, ನಾವು ಹಿಂಗೆ ತಿಂದುಬಿಡ್ಬೇಕು. ಎಷ್ಟು ಮಜಾ ಇರೋದು ಗೊತ್ತಾ. ಆಮೇಲೆ ಎಷ್ಟು ಒಗ್ಗರಣೆ ಬೇಕೋ ಅಷ್ಟನ್ನು ಹಾಕ್ಕೊಂಬಿಟ್ಟು ಇಲ್ಲಿ ಕಲಿಸ್ಕೊಂಬಿಡೋದು. ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಹಾಕಿದ್ದೀವಿ, ತೆಂಗಿನಕಾಯಿ ತುರಿ ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ಮೇಲೆ ಏನೂ ಹಾಕೋ ಅವಶ್ಯಕತೆ ಬೀಳಲ್ಲ. ಅಕಸ್ಮಾತ್ ನಿಮಗೆ ರುಚಿ ನೋಡಿಬಿಟ್ಟು ಉಪ್ಪು ಸಾಲದು ಅಥವಾ ಏನಾದರೂ ಬೇಕು ಅಂತ ಅನ್ಸಿದ್ರೆ ಮತ್ತೆ ಇಲ್ಲಿ ಸೇರಿಸ್ಕೊಂಬಿಡ್ಬೋದು. ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅನ್ನೋದಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.